ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ ಸಿ ಡೇಟಾ ಟೈಪ್ಸ್. ಸಿ ಡೇಟಾ ಟೈಪ್ಸಲ್ಲಿ ಯಾವ ಡೇಟಾ ಟೈಪ್ಸ್ ಇದೆ ಮತ್ತು ಅದರದ್ದು ಫಂಕ್ಷನ್ಸ್ ಏನು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಓಕೆ, ಇವಾಗ ನೀವು ಡೇಟಾ ಟೈಪ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ವೇರಿಯೇಬಲ್ಸ್ನ ಅರ್ಥ ಮಾಡ್ಕೋಬೇಕು. ಯಾಕಂದರೆ ವೇರಿಯೇಬಲ್ಸ್ಗೆ ನಾವು ಡೇಟಾ ಟೈಪ್ನ ಅಸೈನ್ ಮಾಡ್ತೀವಿ. ವೇರಿಯೇಬಲ್ is an identifier whose value can change during the program execution. ಪ್ರೋಗ್ರಾಮ್ ಎಕ್ಸಿಕ್ಯೂಷನಲ್ಲಿ ನಾನು ಹೇಳಿದೆ ಕಾನ್ಸ್ಟಂಟ್ ಅಂತ ಇರೋದು ಚೇಂಜ್ ಮಾಡೋಕ್ಕಾಗಲ್ಲ ಪ್ರೋಗ್ರಾಮಲ್ಲಿ ವ್ಯಾಲ್ಯೂಸ್ನ. ಬಟ್ ಈ ವೇರಿಯೇಬಲನ್ನ ಐಡೆಂಟಿಫೈಯರ್ ಅಂತ ಹೇಳ್ತೀವಿ. ಅದರದ್ದು ವ್ಯಾಲ್ಯೂನ ಇನ್ ಬಿಟ್ವೀನ್ ಆಫ್ ದಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋ ಟೈಮಲ್ಲಿ ಚೇಂಜ್ ಮಾಡ್ಬೋದು. ಈಚ್ ವೇರಿಯೇಬಲ್ ರೆಪ್ರೆಸೆಂಟೇಸ್ ದ ನೇಮ್ ಆಫ್ ದ ಮೆಮರಿ ಲೊಕೇಶನ್ ಇನ್ ವಿಚ್ ದ ವ್ಯಾಲ್ಯೂ ಕ್ಯಾನ್ ಬಿ ಸ್ಟೋರ್. ಮೆಮರಿ ಲೊಕೇಶನ್ ಫಾರ್ ಎಕ್ಸಾಂಪಲ್, ಒಂದು ಬ್ಯಾಂಕ್ ಅಕೌಂಟ್ನ ಇಟ್ಕೊಳ್ಳೋಣ. ಬ್ಯಾಂಕ್ ಅಕೌಂಟಲ್ಲಿ ನೀವು ಅಮೌಂಟಾಗಿ ಸ್ಟೋರ್ ಮಾಡ್ತೀರಾ. ಆ ಅಮೌಂಟ್ನ ಆಕ್ಸೆಸ್ ಮಾಡೋಕ್ಕೆ ಬ್ಯಾಂಕ್ ಡೀಟೇಲ್ಸ್ ಬೇಕಲ್ಲ, ಆ ಡೀಟೇಲ್ಸ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇಟ್ಕೊಳ್ಳೋಣ. ಅಕೌಂಟ್ ನಂಬರ್ ಬಂದ್ಬಿಟ್ಟು ವೇರಿಯೇಬಲು, ಸ್ಟೋರ್ ಆಗೋ ವ್ಯಾಲ್ಯೂ ಬಂದ್ಬಿಟ್ಟು ಡೇಟಾ ಟೈಪು, ಮೆಮೊರಿ ಲೊಕೇಶನು ಬ್ಯಾಂಕದು ಮೆಮೊರಿ ಲೊಕೇಶನ್ ಅಷ್ಟೇ. ಒಂದು ಮೆಮೊರಿ ಲೊಕೇಶನ್ ಇರುತ್ತೆ, ಅದರಲ್ಲಿ ನೀವು ಡೇಟಾ ಟೈಪ್ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡ್ತೀರಾ. ಆ ಸ್ಟೋರ್ ಮಾಡೋ ವ್ಯಾಲ್ಯೂನ ಆಕ್ಸೆಸ್ ಮಾಡೋಕ್ಕೆ ಹೆಸರು ಬೇಕಲ್ಲ, ಆ ಹೆಸರು ಬಂದ್ಬಿಟ್ಟು ವೇರಿಯೇಬಲ್ ಅಷ್ಟೇ. ಡಿಕ್ಲರೇಷನ್ ಆಫ್ ವೇರಿಯೇಬಲ್ದು ಸಿಂಟ್ಯಾಕ್ಸ್ ನೋಡಿ. ಫಸ್ಟ್ ಡಿಕ್ಲೇರ್ ಮಾಡೋಕ್ಕೆ ಡೇಟಾ ಟೈಪ್ ಯಾವ ಥರ ಡೇಟಾಸ್ ಇರುತ್ತೆ, ಇಂಟೀಜರ್, ಅರೇ, ಕ್ಯಾರೆಕ್ಟರ್, ಫ್ಲೋಟ್, ಈ ಥರ ಹಲವಾರು ಡೇಟಾ ಟೈಪ್ಸ್ ಇರುತ್ತಲ್ಲ. ನೀವು ಯಾವ ಡೇಟಾ ಟೈಪ್ದು ವ್ಯಾಲ್ಯೂನ ಅಸೈನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಡೇಟಾ ಟೈಪ್ನ ಕೊಡ್ಕೋಬೇಕು. ಪಕ್ಕದಲ್ಲಿ ವೇರಿಯೇಬಲ್ ಲಿಸ್ಟ್, ಇದು ವೇರಿಯೇಬಲ್ದು ಹೆಸರು. ಏನು ಬೇಕಾದ್ರೂ ಇರ್ಬೋದು, ಎ, ಬಿ, ಸಿ ಆ ಥರ ಸ್ಮಾಲಲ್ಲಾಗಿ ಕೊಡ್ಕೋಬೋದು. ಅಸೈನಿಂಗ್ ವ್ಯಾಲ್ಯೂನ ಹೆಂಗೆ ಅಸೈನ್ ಮಾಡ್ತೀರಾ ಅಂದರೆ, ಡೇಟಾ ಟೈಪ್ ಕೊಟ್ಟಿರ್ತೀರಾ ಇಂಟೀಜರ್ ಅಂತ ಹೇಳಿ. ಇಂಟೀಜರ್ ಡೇಟಾ ಟೈಪ್ದು ವ್ಯಾಲ್ಯೂನ ಅಸೈನ್ ಮಾಡೋಕ್ಕೆ ಆ ವೇರಿಯೇಬಲ್ ನೇಮ್ ಕೊಟ್ಟು = ವ್ಯಾಲ್ಯೂ. ಎಕ್ಸಾಂಪಲ್ ನೋಡಿದ್ರೆ ಇಂಟು ಇದೊಂದು ಡೇಟಾ ಟೈಪ್ ಬಂತ. ವೇರಿಯೇಬಲ್ ನೇಮ್ ಬಿ ಅಂತ ಕೊಡ್ಕೊಂಡಿದ್ದೀನಿ, ಅದಕ್ಕೆ ವ್ಯಾಲ್ಯೂ 1 ಅಂತ ಅಸೈನ್ ಮಾಡ್ತೀನಿ. ಇವಾಗ ಬಿ ಅನ್ನೋ ಮೆಮೊರಿ ಲೊಕೇಶನಲ್ಲಿ 1 ಡೇಟಾ ಸ್ಟೋರ್ ಆಗಿದೆ. ಆ ಡೇಟಾ 1 ಡೇಟಾ ಬಂದ್ಬಿಟ್ಟು ಯಾವ ಟೈಪ್ ಅಂತ ಕೇಳಿದ್ರೆ ಇಂಟೀಜರ್ ಟೈಪ್ ಅಷ್ಟೇ. ಓಕೆ, ಇದೇ ವೇರಿಯೇಬಲ್ಸು. ಇವಾಗ ಡೇಟಾ ಟೈಪ್ಸ್ಗೆ ಹೋಗೋಣ. ಓಕೆ, ಇವಾಗ ಡೇಟಾ ಟೈಪ್ಸ್ನ ನೋಡೋಣ. ಎ ಡೇಟಾ ಟೈಪ್ ಇಂಡಿಕೇಟ್ಸ್ ದ ಟೈಪ್ ಆಫ್ ಡೇಟಾ ದಟ್ ಎ ವೇರಿಯೇಬಲ್ ಕ್ಯಾನ್ ಸ್ಟೋರ್. ಒಂದು ವೇರಿಯೇಬಲಲ್ಲಿ ವ್ಯಾಲ್ಯೂನ ಸ್ಟೋರ್ ಮಾಡ್ತೀವಿ. ಆ ವ್ಯಾಲ್ಯೂ ಯಾವ ಡೇಟಾ ಟೈಪ್ ಒಳಗೆ ಬರುತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಡೇಟಾ ಟೈಪ್ನ ಇಂಡಿಕೇಟ್ ಮಾಡ್ತೀವಿ. ಇಂಟ್ ಸ್ಟೋರ್ ಆಗೈತಾ, ಇಲ್ಲ ಕ್ಯಾರೆಕ್ಟರ್ ಸ್ಟೋರ್ ಆಗೈತಾ, ಅರೇ ಸ್ಟೋರ್ ಆಗೈತಾ ಅಂತ ಇಂಡಿಕೇಟ್ ಮಾಡೋ ಇಂಡಿಕೇಶನ್ನೇ ಡೇಟಾ ಟೈಪು. ಟೈಪ್ಸ್ ಆಫ್ ಡೇಟಾ ಟೈಪ್ಸು 3 ಟೈಪಾಗಿ ಡಿವೈಡ್ ಆಗುತ್ತೆ. ಪ್ರೈಮರಿ ಡೇಟಾ ಟೈಪ್, ಡಿರೈವ್ಡ್ ಡೇಟಾ ಟೈಪ್, ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್. ಇವಾಗ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಪ್ರೈಮರಿ ಡೇಟಾ ಟೈಪ್ ಮಾತ್ರ ನೋಡೋಣ. ಡಿರೈವ್ಡು ಮತ್ತು ಯೂಸರ್ ಡಿಫೈನ್ಡ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಡಿರೈವ್ಡ್ ಡೇಟಾ ಟೈಪ್ಸ್, ಪ್ರೈಮರಿ ಡೇಟಾ ಟೈಪ್ಸಲ್ಲಿ ಇಂಟು, ಫ್ಲೋಟ್, ಡಬಲ್, ಚಾರ್, ವಾಯ್ಡ್ ಏನೋ 5 ಕ್ಯಾಟಗರಿ ಐತೆ. ನೆಕ್ಸ್ಟು ಡಿರೈವಡಲ್ಲಿ ಸೇಮ್ 5 ಕ್ಯಾಟಗರಿ ಇರುತ್ತೆ. ಅರೇ, ಪಾಯಿಂಟರ್, ಫಂಕ್ಷನ್, ಸ್ಟ್ರಕ್ಚರ್, ಯೂನಿಯನ್. ಯೂಸರ್ ಡಿಫೈನ್ ಡೇಟಾ ಟೈಪ್ಸಲ್ಲಿ ಟೈಪ್ ಡಿಫೈನ್, enum ಅನ್ನೋ ಡೇಟಾ ಟೈಪ್ 2 ಇದೆ. ಇವಾಗ ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ಕೊಬರೋಣ. ಇಂಟು, ಫ್ಲೋಟು, ಡಬಲ್, ಚಾರ್ ಅಂಡ್ ವಾಯ್ಡ್. ಓಕೆ, ಪ್ರೈಮರಿ ಡೇಟಾ ಟೈಪ್ಸ್. They are the basic data type which are not compressed of other data types and can be directly operated upon by machine level instruction. Just ಏನು ಇಲ್ಲ, ಬೇಸಿಕ್ ಡೇಟಾ ಟೈಪ್ಸ್ ಇದು ಡೈರೆಕ್ಟಾಗಿ ಆಪರೇಟ್ ಮಾಡ್ಬೋದು. ಮೆಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಆಪ್ರೇಷನ್ ಮಾಡ್ಬೋದು ಅಷ್ಟೇ, ಈಸಿ. ನೆಕ್ಸ್ಟು ಅದರಲ್ಲಿರೋ ಫಸ್ಟ್ ಟೈಪ್ ಇಂಟೀಜರ್ದು ಕೀವರ್ಡ್ದು INT. ಇಂಟ್ ಈಸ್ ಎ ಕೀವರ್ಡ್ ಯೂಸ್ಡ್ ಟು ಇಂಡಿಕೇಟ್ ಆ್ಯನ್ ಇಂಟೀಜರ್ ನಂಬರ್ನ ಇಂಡಿಕೇಟ್ ಮಾಡೋಕ್ಕೆ ಇಂಟ್ ಅಂತ ಯೂಸ್ ಮಾಡ್ತೀವಿ. ಎನಿ ಇಂಟೀಜರ್ ನಂಬರ್ ಈಸ್ ಎ ಸೀಕ್ವೆನ್ಸ್ ಆಫ್ ಡಿಜಿಟ್ಸ್ ವಿತೌಟ್ ಆ್ಯನ್ ಡೆಸಿಮಲ್ ಪಾಯಿಂಟ್ ಇಲ್ಲದೆ ಓಲ್ಡ್ ನಂಬರ್ಸ್ ಇರುತ್ತಲ್ಲ, ಅದುಗಳನ್ನ ನಾವು ಇಂಟೀಜರ್ ಅಂತ ಹೇಳ್ತೀವಿ. ಇಂಟಲ್ಲಿ 3 ಟೈಪ್ಸ್ ಬರುತ್ತೆ ಶಾರ್ಟ್ ಇಂಟ್, ಲಾಂಗ್ ಇಂಟ್. ಶಾರ್ಟ್ ಇಂಟ್ ಬಂದ್ಬಿಟ್ಟು 1 byte 8 ಬಿಟ್ಸ್ ಬರುತ್ತಲ್ಲ, ಆ ನಂಬರ್ಸ್ ಎಲ್ಲ ಶಾರ್ಟ್ ಇಂಟಲ್ಲಿ ನಾವು
ಅಸೈನ್ ಮಾಡ್ಬೋದು. ಜಸ್ಟ್ ಇಂಟ್ ಅಂತ ಹೇಳಿದ್ರೆ 2 ಬೈಟ್, 2 ಬೈಟ್ಸ್ ಅಂದರೆ 16 ಬಿಟ್ಸ್. ಲಾಂಗ್ ಇಂಟ್ ಅಂದರೆ 4 ಬೈಟ್ಸ್ ಬರುತ್ತೆ. ಸೇಮ್ ಅದೇ ಥರ ರೇಂಜ್ ಬಂದ್ಬಿಟ್ಟು ಸೈನ್ಡ್ ಇಂಟ್ ಆಗಿದ್ರೆ -3 to 768 ಇಂಟು 32,767 ಗಂಟ ಇರುತ್ತೆ. ಸೈನ್ಡ್ ಇಂಟಲ್ಲಿ ಬಂದ್ಬಿಟ್ಟು ಯಾವ ಥರ ವರ್ಕ್ ಆಗುತ್ತಪ್ಪ ಅಂತ ಹೇಳಿದ್ರೆ 16 ಬಿಟ್ ಇರುತ್ತಲ್ಲ, 16 ಬಿಟ್ಟಲ್ಲಿ ಫಸ್ಟ್ ಬಿಟ್ನ ಪಾಸಿಟಿವ ನೆಗೆಟಿವ, ಲೈಕ್ ಫಸ್ಟ್ ಬಿಟ್ 0 or 1 ನಾವು ಕೊಡೋದ್ರಲ್ಲಿಂದ ಅದು ಪಾಸಿಟಿವ್ ವ್ಯಾಲ್ಯೂನ ನೆಗೆಟಿವ್ ವ್ಯಾಲ್ಯೂ ಅಂತ ಡಿಸೈನ್ ಆಗುತ್ತೆ. ಈ ಸೈನಿಗೆ ಬಂದ್ಬಿಟ್ಟು ಫಸ್ಟ್ ಡಿಜಿಟ್ನ ಅಸೈನ್ ಮಾಡ್ತೀವಿ. ಸೆಕೆಂಡ್ ಬಿಟ್ಸ್ ಬರುತ್ತಲ್ಲ, ನೆಕ್ಸ್ಟ್ ಬರೋ 15 ಬಿಟ್ ಬಂದ್ಬಿಟ್ಟು ನಂಬರ್ನ ರೆಪ್ರೆಸೆಂಟ್ ಮಾಡುತ್ತೆ. ಅನ್ಸೈನ್ಡ್ ಇಂಟ್ ಅಂತ ಹೇಳಿದ್ರೆ 0 to 6,000, 1 ನಿಮಿಷ, 6,535. ಓಕೆ. ಅನ್ಸೈನ್ಡ್ ಇಂಟ್ ಅಂತ ಹೇಳಿದ್ರೆ ಓಲ್ಡ್ 16 ಬಿಟ್ಸು ಬರುತ್ತಲ್ಲ, 16 ಬಿಟ್ಸು ನಂಬರ್ಸ್ ಆಗಿ ಇರುತ್ತೆ. ಅದೆಲ್ಲಿಂದ ಎಲ್ಲಿ ಸ್ಟಾರ್ಟ್ ಎಂಡ್ ಆಗುತ್ತೆ ಅಂದರೆ 0 to ಈ ನಂಬರ್ಸ್ ಗಂಟ ಇರುತ್ತೆ. ಅನ್ಸೈನ್ಡ್ ಅಂದರೆ ಈ ರೇಂಜಿಗೆ ಬರುತ್ತೆ. ಸೈನ್ಡ್ ಅಂತ ಹೇಳಿದ್ರೆ ಫಸ್ಟ್ ಬಿಟ್ ಬಂದ್ಬಿಟ್ಟು ಸೈನ್ಗೆ ಸ್ಟೋರ್ ಆಗಿರುತ್ತೆ, ಪಾಸಿಟಿವ್ ಆರ್ ನೆಗೆಟಿವ್ನ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ. ಮಿಕ್ಕಿದೆಲ್ಲ ನಂಬರ್ಸ್ ಆಗಿರುತ್ತೆ. ಸಿಂಟೆಕ್ಸ್ ನೋಡ್ಕೊಳ್ಳಿ. ಡೇಟಾ ಟೈಪ್ ಅಂತ ನಾವು ಕೊಡ್ತಿದ್ವಲ್ಲ, ಡೇಟಾ ಟೈಪ್, ಆ ಡೇಟಾ ಟೈಪ್ ಜಾಗದಲ್ಲಿ ಇಂಟ್ ಅಂತ ಕೊಟ್ಟರೆ ಇದು ಇಂಟೀಜರ್ ಅಂತ ಅರ್ಥ. ಎಕ್ಸಾಂಪಲು ಇಂಟ್ ಬಿ ವೇರಿಯಬಲ್ ಇಸ್ ಈಕ್ವಲ್ ಟು 1, ಈ ಥರ ನಾವು ಅಸೈನ್ ಮಾಡ್ತೀವಿ. ಇದೇ ಇಂಟೀಜರು. ನೆಕ್ಸ್ಟು ಡೆಸಿಮಲ್ ಪಾಯಿಂಟ್ ಅಂತ ಹೇಳೋದ್ನಲ್ಲ, ಡೆಸಿಮಲ್ ಪಾಯಿಂಟ್ ಆ್ಯಡ್ ಆದರೆ ಅದು ಫ್ಲೋಟ್ ಆಗುತ್ತೆ. ಇವಾಗ ಫ್ಲೋಟ್ನ ನೋಡೋಣ. ಓಕೆ, ಇವಾಗ ಫ್ಲೋಟ್ ಪಾಯಿಂಟ್ ನಂಬರ್ಸ್ನ ನೋಡೋಣ. ಫ್ಲೋಟ್ ಪಾಯಿಂಟ್ ನಂಬರ್, ಫ್ಲೋಟ್ ಇಸ್ ದ ಕೀವರ್ಡ್ ಯೂಸ್ಡ್ ಟು ಇಂಡಿಕೇಟ್ ದ ಫ್ಲೋಟ್ ಪಾಯಿಂಟ್ ನಂಬರ್. ಫ್ಲೋಟ್ ಪಾಯಿಂಟ್ ನಂಬರ್ನ ಇಂಡಿಕೇಟ್ ಮಾಡೋಕ್ಕೆ ಫ್ಲೋಟ್ ಅನ್ನೋ ಕೀವರ್ಡ್ನ ಯೂಸ್ ಮಾಡ್ತೀವಿ. ದ ಫ್ಲೋಟ್ ಡೇಟಾ ಟೈಪ್ ಈಸ್ ಯೂಸ್ಡ್ ಟು ಸ್ಟೋರ್ ಫ್ರ್ಯಾಕ್ಷನಲ್ ನಂಬರ್. ಫ್ರ್ಯಾಕ್ಷನಲ್ ನಂಬರ್ ಅಂದರೆ ಪಾಯಿಂಟ್ ಬರುತ್ತಲ್ಲ, ಡೆಸಿಮಲ್ ಪಾಯಿಂಟ್ ಯೂಸ್ ಮಾಡೋ ನಂಬರ್ಸ್ 1.2, 1.18 ಆ ಥರ ಡೆಸಿಮಲ್ ಪಾಯಿಂಟ್ಸ್ ಬರೋದನ್ನೆಲ್ಲ ಫ್ರ್ಯಾಕ್ಷನಲ್ ನಂಬರ್ ಅಂತ ಹೇಳ್ತೀವಿ. ಆ ನಂಬರ್ಸ್ನ ಸ್ಟೋರ್ ಮಾಡೋಕ್ಕೆ ಫ್ಲೋಟ್ ಡೇಟಾ ಟೈಪ್ನ ಯೂಸ್ ಮಾಡ್ತೀವಿ. ರಿಯಲ್ ನಂಬರ್ಸ್ ಅಂತ ಹೇಳ್ಬೋದು. ವಿತ್ 6 digit ಆಫ್ ಪ್ರಿಕಾಷನ್ಸ್, 6 digits. ಆ ಪಾಯಿಂಟ್ ಇಕ್ತೀವಲ್ಲ ಡೆಸಿಮಲ್ ಪಾಯಿಂಟು, 1 ಪಾಯಿಂಟ್, ಆ ಪಾಯಿಂಟ್ ಆದಮೇಲೆ 6 digit, 1 2 3 4 5 6 digit ಗಂಟ ಸ್ಟೋರ್ ಮಾಡ್ಬೋದು. ಇಟ್ ಆಕ್ಯುಪೈಸ್ 4 bytes. 4 ಬೈಟ್ಸಲ್ಲಿ ಇರುತ್ತೆ ಮೆಮೊರಿ ಲೊಕೇಶನ್. ಇದ್ರದ್ದು ಸಿಂಟ್ಯಾಕ್ಸು ಫ್ಲೋಟ್ ಅಂತ ಕೀವರ್ಡ್ ಹಾಕ್ಬಿಟ್ಟು ಪಕ್ಕದಲ್ಲಿ ಆ ವೇರಿಯಬಲ್ ನೇಮ್ ಹಾಕಿದ್ರೆ ಸ್ಟೋರ್ ಆಗುತ್ತೆ. ಲೈಕ್ ಫ್ಲೋಟ್ ಬಿ ಈಸ್ ಈಕ್ವಲ್ ಟು, ಇವಾಗ ಬಿ ಅನ್ನೋದು ಒಂದು ಫ್ಲೋಟ್ ಡೇಟಾ ಟೈಪು ಸ್ಟೋರ್ ಆಗಿದೆ, ಈ ವ್ಯಾಲ್ಯೂ ಸ್ಟೋರ್ ಆಗಿದೆ ಅಂತ ಅರ್ಥ ಅಷ್ಟೇ. ನೆಕ್ಸ್ಟು ಡಬಲ್ನ ನೋಡೋಣ. ಓಕೆ, ಇವಾಗ ಡಬಲ್ ನಂಬರ್ನ ನೋಡೋಣ. ಡಬಲ್ ನಂಬರ್ ಅಂದರೆ ಏನಿಲ್ಲ, ಸಿಮಿಲರ್ ಟು ಫ್ಲೋಟ್. ಡಬಲ್ ನಂಬರ್, ಡಬಲ್ ರಿಯಲ್ ನಂಬರ್. ಡಬಲ್ ಈಸ್ ದ ಕೀವರ್ಡ್ ಯೂಸ್ಡ್ ಟು ಇಂಡಿಕೇಟ್ ಎ ಡಬಲ್ ರಿಯಲ್ ನಂಬರ್. ಡಬಲ್ ಅನ್ನೋ ಕೀವರ್ಡ್ನ ಯೂಸ್ ಮಾಡ್ತೀವಿ. ಡಬಲ್ ಡೇಟಾ ಟೈಪ್ ಈಸ್ ಆಲ್ಸೋ ಸೇಮ್ ಆಸ್ ಫ್ಲೋಟ್. ನಾನು ಹೇಳಿದ ಥರನೇ, ಫ್ಲೋಟ್ ಥರನೇ ಡೇಟಾ ಟೈಪ್ ವಿಚ್ ಅಲೋಸ್ ಅಪ್ ಟು 10 digit ಆಫ್ಟರ್ ದ ಡೆಸಿಮಲ್ ಪಾಯಿಂಟ್. ಫ್ಲೋಟಲ್ಲಿ ಏನು ನೋಡಿದ್ವಿ, ಡೆಸಿಮಲ್ ಪಾಯಿಂಟ್ ಆದಮೇಲೆ 6 digit ಗಂಟ ನಾವು ಹಾಕ್ಬೋದು, ಸ್ಟೋರೇಜ್ ಮಾಡ್ಬೋದು. 6 digit ಗಂಟ ಇರುತ್ತೆ. ಇದರಲ್ಲಿ 10 digit ಗಂಟ ಎಕ್ಸ್ಟೆಂಡ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್ ಹೊತ್ತು ಬೇರೆ ಏನೂ ಇಲ್ಲ. ಇದ್ರದ್ದು ಮೆಮೊರಿ ಸ್ಪೇಸ್ ಬಂದ್ಬಿಟ್ಟು 8 byte ಗಂಟ ತೊಗೋಗುತ್ತೆ. ಟು ಎಕ್ಸ್ಟೆಂಡ್ ದ ಪ್ರಿಮಿಸಿಸ್ ಫರ್ದರ್ ವಿ ಕ್ಯಾನ್ ಯೂಸ್ ಲಾಂಗ್ ಡಬಲ್. ಲಾಂಗ್ ಡಬಲ್ ಬಂದ್ಬಿಟ್ಟು ಆ ಪ್ರೆಮಿಸ್ ಆದ್ಮೇಲೆ ಎಕ್ಸ್ಟ್ರಾ 4 digit ಆ್ಯಡ್ ಆಗಿ 10 ಆಯ್ತಲ್ಲ, ಅದನ್ನ ಇನ್ನೂ ಎಕ್ಸ್ಟೆಂಡ್ ಮಾಡೋಕ್ಕೆ ಲಾಂಗ್ ಡಬಲ್ನ ಯೂಸ್ ಮಾಡ್ತೀವಿ. ಇದು 10 byteಲ್ಲಿ ಆಕ್ಸೆಸ್ ಆಗುತ್ತೆ. ಫ್ಲೋಟ್ 4 byte, ಡಬಲ್ 8, ಲಾಂಗ್ ಡಬಲ್ ಬಂದ್ಬಿಟ್ಟು 10 bytes. ಸೇಮ್ ಆ್ಯಸ್ ಫ್ಲೋಟ್ ಥರನೇ ಸಿಂಟೆಕ್ಸು. ಡಬಲ್ ಅಂತ ಹಾಕ್ತೀವಿ, ವೇರಿಯಬಲ್ ನೇಮ್ ಹೆಂಗಪ್ಪ ಅಂತ ಹೇಳಿದ್ರೆ ಡಬಲ್ ವೇರಿಯಬಲ್ ನೇಮ್ 1 digit 10.1347 ಹಂಗೆ ಹಾಕ್ಬಿಟ್ಟು ಸ್ಟೋರ್ ಆಗುತ್ತೆ ಅಷ್ಟೇ. ಇವಾಗ ಡಬಲ್ ಮುಗೀತು. ನೆಕ್ಸ್ಟು ಕ್ಯಾರೆಕ್ಟರ್ ನೋಡೋಣ. ಓಕೆ, ಕ್ಯಾರೆಕ್ಟರ್ ಡೇಟಾ ಟೈಪ್ಸ್ನ ನೋಡೋಣ ಬನ್ನಿ.
Character. Char is the keyword used to indicate the character data type. Character data type ಅನ್ನು ಇಂಡಿಕೇಟ್ ಮಾಡೋಕ್ಕೆ char ಅನ್ನೋ ಕೀವರ್ಡ್ನ ಯೂಸ್ ಮಾಡ್ತೀವಿ. ಇಟ್ ಅಲೋಸ್ ಎ ವೇರಿಯಬಲ್ ಟು ಸ್ಟೋರ್ ಓನ್ಲಿ ಒನ್ ಕ್ಯಾರೆಕ್ಟರ್. ಜಸ್ಟ್ ಓನ್ಲಿ ಒನ್ ಕ್ಯಾರೆಕ್ಟರ್ನ ಮಾತ್ರನೇ ಸ್ಟೋರ್ ಮಾಡೋಕ್ಕೆ ಬಿಡೋದು ಈ ಡೇಟಾ ಟೈಪಲ್ಲಿ. ಆ್ಯಸ್ ದೇ ಆರ್ ಸೈನ್ಡ್ ಆ್ಯಂಡ್ ಅನ್ಸೈನ್ಡ್ ಇಂಟ್. ಸೈನ್ಡ್ ಮತ್ತು ಅನ್ಸೈನ್ಡ್ ಇಂಟ್ ಇರೋ ಥರ ಕ್ಯಾರೆಕ್ಟ್ರಲ್ಲೂ ಸೈನ್ಡ್ ಮತ್ತು ಅನ್ಸೈನ್ಡ್ ಕ್ಯಾರೆಕ್ಟರ್ಸ್ ಅಂತ ಇರುತ್ತೆ. ಇನ್ ದ ಸೇಮ್ ವೇ ದೇರ್ ಆರ್ ಸೈನ್ಡ್ ಆ್ಯಂಡ್ ಅನ್ಸೈನ್ಡ್ ಕ್ಯಾರೆಕ್ಟರ್. ಬೋತ್ ಆಕ್ಯುಪೈಸ್ 1 byte ಈಚ್. 1 byte ಆಕ್ಯುಪೈ ಮಾಡುತ್ತೆ, ಬಟ್ ಹ್ಯಾಸ್ ಡಿಫ್ರೆಂಟ್ ರೇಂಜ್ ಡಿಫರ್ ಆಗುತ್ತೆ. ಸೈನ್ಡ್ ಕ್ಯಾರೆಕ್ಟರ್ಗೆ 0 to 255 ಅನ್ಸೈನ್ಡ್ ಕ್ಯಾರೆಕ್ಟರು ವ್ಯಾಲ್ಯೂ 0 to 255 ಗಂಟೆ ಇರುತ್ತೆ. ಸೈನ್ಡ್ಗೆ -128 to +127 ಗಂಟೆ ಇರುತ್ತೆ. ಸಿಂಟೆಕ್ಸ್ ಸೇಮ್ ಅದೇ ಥರನೇ. ಕೀವರ್ಡ್ ಯೂಸ್ ಮಾಡ್ತೀವಿ, ವೇರಿಯೇಬಲ್ ನೇಮು = ಅಂತ ಹಾಕ್ಬಿಟ್ಟು ಯಾವ ವ್ಯಾಲ್ಯೂ ಬೇಕೋ ಆ ವ್ಯಾಲ್ಯೂನ ಅಸೈನ್ ಮಾಡ್ಬಿಟ್ಟು ಕೋಲನ್ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡ್ತೀವಿ. ಇಷ್ಟೇ ಕ್ಯಾರೆಕ್ಟರ್ ಡೇಟಾ ಟೈಪು. ನೆಕ್ಸ್ಟು ವಾಯ್ಡ್ ಡೇಟಾ ಟೈಪ್ಗೆ ಹೋಗೋಣ. ಓಕೆ, ಇವಾಗ ವಾಯ್ಡ್ ಡೇಟಾ ಟೈಪ್ನ ನೋಡೋಣ. ವಾಯ್ಡ್. The data type void actually refers to an object that do not have a value or any data type. ಇದಕ್ಕೇನಪ್ಪ ಅರ್ಥ ಅಂತ ಹೇಳಿದ್ರೆ, ವಾಯ್ಡ್ ಅಂದರೆ ಸಿಂಪಲ್, ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ, ಯಾವುದೇ ಡೇಟಾ ಟೈಪ್ ವ್ಯಾಲ್ಯೂನೋ ಟೈಪೋ ಇರೋದಿಲ್ಲ. ಇಟ್ಸ್ ಜಸ್ಟ್ ಎಂಟಿ ಸ್ಪೇಸ್ ಅಂತ ಇಟ್ಕೋಬೇಕು ಅಷ್ಟೇ. ಎಂಟಿ, ಏನೂ ಇಲ್ಲ. ಒಂದು ಬಾಕ್ಸ್ ಐತೆ, ಆ ಬಾಕ್ಸ್ ಒಳಗಡೆ ಸ್ಟೋರೇಜ್ ಐತೆ, ಆ ಸ್ಟೋರೇಜ್ ಒಳಗಡೆ ಏನೂ ಇಲ್ಲದೆ ಖಾಲಿ ಬಾಕ್ಸ್ ಐತೆ ಅನ್ನೋ ಥರ ಎಂಟಿ ಸ್ಪೇಸ್, ಅದನ್ನ ವಾಯ್ಡ್ ಅಂತ ಹೇಳ್ತೀವಿ. ದ ವಾಯ್ಡ್ ಟೈಪ್ ಹ್ಯಾವ್ ನೋ ವ್ಯಾಲ್ಯೂ, ದೇರ್ ಫಾರ್ ವಿ ಕೆನಾಟ್ ಡಿಕ್ಲೇರ್ ಇಟ್ ಆ್ಯಸ್ ಆ್ಯನ್ ವೇರಿಯಬಲ್. ವೇರಿಯಬಲ್ಗೆ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಲೈಕ್ ಇಂಟೀಜರ್, ಇಂಟ್ ಅಂತ ಡಿಕ್ಲೇರ್ ಮಾಡ್ತೀವಿ, ಓಕೆ ಇಂಟೀಜರ್ನ ಸ್ಟೋರ್ ಮಾಡ್ತಾರೆ ಅಂತ ಅದು ತಗೊಳುತ್ತೆ. ವಾಯ್ಡ್ನ ನಾವು ಕೊಟ್ಟರೆ ಯಾವ ಡೇಟಾ ಟೈಪ್ನ ಸ್ಟೋರ್ ಮಾಡ್ತಿದ್ದೀವಿ, ಏನು ಸ್ಟೋರ್ ಮಾಡ್ತಿದ್ದೀವಿ ಅಂತ ಏನು ಗೊತ್ತಿರಲ್ಲ. ಸೊ ವೇರಿಯಬಲ್ಗೆ ಅದನ್ನ ಡಿಕ್ಲೇರ್ ಮಾಡೋಕ್ಕಾಗೋದಿಲ್ಲ. Void data type is usually used with the function to specify its type. ಫಂಕ್ಷನ್ ಮುಂಚೆ ಈ ಥರ ಯೂಸ್ ಮಾಡ್ತೀವಿ. ಯಾಕಪ್ಪ ಅಂತ ಕೇಳಿದ್ರೆ, ವಾಯ್ಡ್ ಅಂತ ಯೂಸ್ ಮಾಡಿದ್ರೆ ಇದು ಎಂಟಿ ಸ್ಪೇಸು, ಯಾವುದೇ ರಿಟರ್ನ್ ಟೈಪ್ ಇರೋದಿಲ್ಲ. ಸೊ ಇದರಲ್ಲಿ ಫಂಕ್ಷನ್ಸ್ ಮುಂಚೆ ಯೂಸ್ ಮಾಡೋದ್ರಿಂದ ಯಾವುದೇ ರಿಟರ್ನ್ ವ್ಯಾಲ್ಯೂ ಇರೋದಿಲ್ಲ ಅಂತ ಅರ್ಥ. ಲೈಕ್ ಇಂಟೀಜರ್ ಯೂಸ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, 1 + 1 ಅಂತ ಇಟ್ಕೊಂಡಿರ್ತೀವಿ. ಅಸೈನ್ ಮಾಡಿದ್ರೆ ರಿಟರ್ನ್ ವ್ಯಾಲ್ಯೂ ಬಂದೇ ಬರುತ್ತೆ, 2 ಅಂತ ರಿಟರ್ನ್ ವ್ಯಾಲ್ಯೂ ಇರುತ್ತೆ. ವಾಯ್ಡ್ ಯೂಸ್ ಮಾಡೋದ್ರಿಂದ ಏನಪ್ಪ ಅರ್ಥ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ರಿಟರ್ನ್ ವ್ಯಾಲ್ಯೂ ಇರೋದಿಲ್ಲ ಅಂತ ಅರ್ಥ ಇರುತ್ತೆ. ಜಸ್ಟು ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡೋಕ್ಕೆ, ಡೇಟಾಬೇಸ್ನ ಅಪ್ಲೋಡ್ ಮಾಡೋಕ್ಕೆ ಅಂಥದಕ್ಕೆ ಮಾತ್ರ ವಾಯ್ಡ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಯಾವುದೇ ರಿಟರ್ನ್ ವ್ಯಾಲ್ಯೂ ಇರೋದಿಲ್ಲ, ಜಸ್ಟ್ ಅದೊಂದು ಎಂಟಿ ಸ್ಪೇಸ್ ಅಷ್ಟೇ. ವಾಯ್ಡ್ ಅಂದರೆ ಒಂದು ಎಂಟಿ ಸ್ಪೇಸ್ ಅಂತ ಅರ್ಥ. ಓಕೆ ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋದಲ್ಲಿ ಪ್ರೈಮರಿ ಡೇಟಾ ಟೈಪ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಡಿರೈವ್ಡ್ ಡೇಟಾ ಟೈಪ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿರೈವ್ಡ್ ಡೇಟಾ ಟೈಪ್ಸಲ್ಲಿ ಅರೇ, ಫಂಕ್ಷನ್ಸ್ ಅದೆಲ್ಲ ಒಂದು ಸ್ವಲ್ಪ ಬಿಗರ್ ಟಾಪಿಕ್ಸು. ಸೊ ಒಂದೊಂದಕ್ಕೂ ಸಪ್ರೇಟಾಗಿ ಒಂದು ಸ್ಪೆಸಿಫಿಕ್ ವೀಡಿಯೋಸ್ ಮಾಡ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.